ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಇವತ್ತು ಏನಮ್ಮ ಅಡುಗೆ ಮಾಡ್ತಿರೋದು? ಚಿಕನ್ ಫ್ರೈ ಮಾಡ್ತಿದ್ದಾಳೆ. ಚಿಕನ್ ಫ್ರೈಗೆ ಒಂದು 100ರಿಂದ 150 ಗ್ರಾಮ್ ಎಣ್ಣೆ ಹಾಕಿದ್ದಾಳೆ. ಈಗ ಅದಕ್ಕೆ ಏನು ಹಾಕ್ತಿದೀಯ ಮಗನ? ಹಿಂದೆ ಕೊತ್ತಂಬರಿ ಪುದೀನ ಹಾಕ್ತಾ ಇದ್ದಾರೆ. ಒಗ್ಗರಣೆಗೆ ಕೊತ್ತಂಬರಿ, ಪುದೀನ ಫ್ರೈ ಹಾಕ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಎಣ್ಣೆಗೆ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಅದು ಬಾಡಿದೆ. ಈಗ ಅದಕ್ಕೆ ಏನು ಹಾಕ್ತೀಯಮ್ಮ? ಈರುಳ್ಳಿ ಹಾಕ್ತಿದ್ದಾರೆ. ಒಂದು ಈರುಳ್ಳಿ ಹಾಕಿದ್ದಾರೆ. ಈರುಳ್ಳಿ ಬಾಡಿಸ್ತಾ ಇದ್ದಾರೆ. ಈರುಳ್ಳಿ ಚೆನ್ನಾಗಿ ಬಾಡಬೇಕಂತೆ, ಗೋಲ್ಡನ್ ಫ್ರೈ ಬರಬೇಕಂತೆ. ಈರುಳ್ಳಿ ಗೋಲ್ಡನ್ ಕಲರ್ ಬಂದಾಗ ಟೊಮೊಟೊ ಹಾಕ್ತಾರೆ. ನೋಡಿ, ಈ ಲೆವೆಲಿಗೆ ಬಂದಿದೆ. ಚೆನ್ನಾಗಿ ಫ್ರೈ ಆಗ್ತಿದೆ ಈರುಳ್ಳಿ. ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಬೆಂದಿದೆ. ಎಣ್ಣೆ ಒಳಗೆ ಎಣ್ಣೆಲೇ ಫ್ರೈ ಆಗಬೇಕಂತ ಅದೆಲ್ಲನ. ತುಂಬ ರುಚಿಯಾಗಿರುತ್ತಂತೆ ಈ ಥರ ಮಾಡಿದ್ರೆ. ಎಷ್ಟು ಚೆನ್ನಾಗಿ ಆಗ್ತಾಯಿದೆ ನೋಡಿ, ಎಲ್ಲ ಗೋಲ್ಡನ್ ಫ್ರೈ ಆಗ್ತಾಯಿದೆ. ಗೋಲ್ಡನ್ ಕಲರ್ ಬಂದ ತಕ್ಷಣ ಟೊಮೊಟೊ ಆ್ಯಡ್ ಮಾಡ್ತಾರೆ. ಈಗ ಟೊಮೆಟೊ ಆ್ಯಡ್ ಮಾಡ್ತಿದ್ದಾರೆ. ಟೊಮೊಟೊ ಎಷ್ಟಮ್ಮ? 1 ಟೊಮೊಟೊ ಹಾಕಿದ್ದಾರೆ. ದೊಡ್ಡ ಸೈಜಿಂದು 1 ಟೊಮೊಟೊ. ಎಷ್ಟು ಕೆ ಜಿ ಚಿಕನ್ಗೆ 1 ಟೊಮೊಟೊ? 2 ಕೆ ಜಿಗೆ 1 ಟೊಮೊಟೊ ಒಗ್ಗರಣೆಗೆ ಹಾಕಿದ್ದಾರೆ. ರುಬ್ಬಕ್ಕೆ ಎಷ್ಟು ಹಾಕಿದ್ದೆ? 4. ರುಬ್ಬಕ್ಕೆ 4 ಟೊಮೊಟೊ ಹಾಕಿದ್ದಾರೆ. ರುಬ್ಬಿರೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್. ಅದನ್ನು ರುಬ್ಬಿಟ್ಕೊಂಡಿರೋ ವೀಡಿಯೋ ಹಾಗೆ ಹೇಳಿರ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಹಾಕ್ಕೊಂಡು, ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇನ್ನು ಯಾವಾಗ ಚಿಕನ್ ಆ್ಯಡ್ ಮಾಡೋದು? ಈಗ ಚಿಕನ್ ಆ್ಯಡ್ ಮಾಡ್ತಿದ್ದಾರೆ. ತೊಳೆದು 2 ಸಲ ತೊಳೆದಿದ್ದಾರೆ. ಒಂದು ಸಲ ಹಾಗೆ ನೀರಲ್ಲಿ ತೊಳೆದು, ಒಂದು ಸಲ ಉಪ್ಪು ಅರಿಶಿನ ಹಾಕಿ ತೊಳೆದು, ಇನ್ನೊಂದು ಸಲ ಬರೀ ನೀರಲ್ಲಿ ತೊಳೆದಿದ್ದಾರೆ. 3 ಸಲ ತೊಳೆದಿದ್ದಾರಂತೆ. ನಾನು 2 ಸಲ ತೊಳೆದಿದ್ದಾರೆ ಅಂದ್ಕೊಂಡಿದ್ದೆ. ತಪ್ಪ ಪೀಸ್ ಇದೆ ನೋಡ್ರಿ. ಇದೇನು ಮೊಟ್ಟೆ ಕೋಳಿನ ಬಾಯ್ಲರ್ ಕೋಳಿನ? ಯಾವುದು? ಬಾಯ್ಲರ್ ಕೋಳಿ ಅಂತ ಇದು. ಇದಕ್ಕೆ ಮತ್ತೆ ಏನು ಹಾಕ್ತೀಯಾ? ಉಪ್ಪು ಅರಿಶಿನ. ಉಪ್ಪು ಹಾಕ್ತಾರೆ. ಈಗ ಅರಿಶಿನ ಹಾಕ್ತಿದ್ದಾರೆ. 1 ಸ್ಪೂನ್ ಅರಿಶಿನ ಹಾಕ್ತಿದ್ದಾರೆ. ಸ್ಪೂನ್ ಹಾಕ್ತಿಲ್ಲ, ಅರ್ಧ ಸ್ಪೂನ್ ಹಾಕ್ತಿದ್ದಾರೆ. ಈಗ ಉಪ್ಪು ಆ್ಯಡ್ ಮಾಡ್ತಿದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾರೆ. ಒಂದೇ ಸಲ ಹಾಕ್ಬಿಡ್ತೀಯ ಉಪ್ಪು? ಸ್ವಲ್ಪ ಆಮೇಲೆ ಒಂದು ಸ್ವಲ್ಪ. ಅದೇನು ಪೌಡ್ರು? ಸಾಂಬಾರು ಪೌಡ್ರು. ಇದು ಸಾಂಬಾರು ಪೌಡ್ರಂತೆ. ಚಿಕನ್ ಸಾಂಬಾರು ಪೌಡ್ರ? ಮಾಮೂಲಿ ಸಾರು ಪೌಡ್ರ್ ಅಂತಿದು. ಇದನ್ನು ಎಷ್ಟು ಸ್ಪೂನ್ ಹಾಕೋದು? 2.5 ಸ್ಪೂನ್ ಹಾಕಿದಾರಂತೆ. ಈಗ ಅದೆಲ್ಲ ಹಾಕಿ ಕೈ ಇಡೋದು. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ. ಅದು ಹಾಕಿದ ತಕ್ಷಣವೇ ನೀರು ಬಿಟ್ಕೊಂಡಿದೆ ನೋಡಿ ಫ್ರೆಂಡ್ಸ್. ಅದೀಗ ಚೆನ್ನಾಗಿ ಇನ್ನು ನೀರೆಲ್ಲ ಸೈಡಿಗೆ ಬರಬೇಕು. ನೀರೆಲ್ಲ ಸೈಡಿಗೆ ಬರಬೇಕಂತೆ. ನೀರೆಲ್ಲ ಹಿಂಗಬೇಕಲ್ಲ. ನೀರು ಹಿಂಗಿದ್ಮೇಲೆ ರುಬ್ಬಿರೋ ಮಸಾಲ ಹಾಕೋದ? ಬೇಯಬೇಕು. ಅದಾದ್ಮೇಲೆ ಮಸಾಲೆ 50% ಬೇಯಬೇಕಂತೆ ಮಸಾಲ. ಚಿಕನ್ ಬೇಯಬೇಕಾ?
ಚಿಕನ್ 50% ಬೆಂದಾದಮೇಲೆ ಮಸಾಲೆ. ರುಬ್ಬಿರೋ ಮಸಾಲ ಹಾಕ್ತಾರಂತೆ. ಇದು ನನಗೆ ಫ್ರೈ ಮಾಡೋದೆಲ್ಲ ಗೊತ್ತಿಲ್ಲ ಫ್ರೆಂಡ್ಸ್, ಹಾಗಾಗಿ ಅವ್ರು ಹೆಂಗೆ ಹೇಳ್ತಾರೆ ನಾನು ಹಂಗೆ ಹೇಳ್ತಿದ್ದೀನಿ ನಿಮಗೆ. ಇದಕ್ಕೇನೇನು ಹಾಕಿದೀಯಮ್ಮ? ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ, ಕಾಯಿ, ಚಕ್ಕೆ, ಲವಂಗ. 2 kgಗೆ ಎಷ್ಟು ಈರುಳ್ಳಿ ಹಾಕಿದೀಯಾ? 4 ಈರುಳ್ಳಿ. ಬೆಳ್ಳುಳ್ಳಿ ಎಷ್ಟು ಹಾಕಿದೀಯಾ? ಬೆಳ್ಳುಳ್ಳಿ 2 ಗೆಡ್ಡೆ ಬೆಳ್ಳುಳ್ಳಿ. ಆಮೇಲೆ ಕೊತ್ತಂಬರಿ ಸ್ವಲ್ಪ, ಪುದೀನ ಸ್ವಲ್ಪ. ಒಂದು ಅರ್ಧ ಕಟ್ಟು ಕೊತ್ತಂಬರಿ ಹಾಕಿದೀಯಾ? ಒಂದು ಅರ್ಧ ಕಟ್ಟು ಕೊತ್ತಂಬರಿ. ಪುದೀನ ಎಷ್ಟು ಹಾಕಿದೀಯಾ? ಪುದೀನ ಒಂದು 1/4%, ಕೊತ್ತಂಬರಿ ಒಂದು 1/4%. ಇದು ಸಪ್ರೇಟ್ ಟೊಮೊಟೊ. ಸಪ್ರೇಟು ಬರೀ ಟೊಮೊಟೊನಾ ಇದು? 4 ಟೊಮೊಟೊ. ಮಸಾಲೆ ರುಬ್ಬಿಟ್ಕೊಂಡಿರೋ ಮಸಾಲ ಇಷ್ಟು. ಇದು 50% ಬೆಂದಾದಮೇಲೆ ಈ ಮಸಾಲ ಆ್ಯಡ್ ಮಾಡ್ತಾರಂತೆ. ನೋಡಿ ಕೈ ಆಡ್ತಿದ್ದಾರೆ ಈಗ. ಉಂಡುಂಡೆ ಆಗಬೇಕು. ಉಂಡುಂಡೆ ಆಗಬೇಕಾ? ನೀರು ಪೂರ್ತಿ ಸೊಂಡಬೇಕದು. ಹಿಂಗಿದ್ದಾದ್ಮೇಲೆ ಮಸಾಲ ಹಾಕದಾ? ಸ್ವಲ್ಪ ಒಂದು ರೇಂಜಿಗೆ ಇಲ್ಲಿ ಸೈಡಲ್ಲೆಲ್ಲ ನೀರು ಬಿಡುತ್ತಲ್ವ, ನೀರು ಎಣ್ಣೆ ಎಲ್ಲ ಸೈಡಿಗೆ ಬಿಡುತ್ತೆ ಈ ಥರ. ಎಣ್ಣೆ ಬಿಡಬೇಕಾ? ಎಣ್ಣೆ ಮತ್ತು ನೀರು ಸೈಡಿಗೆ ಬಂದಾಗ ಇನ್ನೊಂದು ಸ್ವಲ್ಪ ಹೊತ್ತು ಹಂಗಾಡಿಸಿ ಮಸಾಲೆ. ನೋಡಿ ಬಾಯಿ ಮುಚ್ಚಿದ್ದಾರೆ. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಈಗ ಮಸಾಲೆ ಹಾಕ್ತಾರಂತೆ. ಈಗ 50% ಬೆಂದಿದೆಯಂತೆ. ಮಸಾಲೆ ಹಾಕ್ತಿದ್ದಾರೆ. ಬೇಗನೆ ಬೇಯುತ್ತಲ್ವ ಇದು. ಫಸ್ಟು ಬರೀ ಟೊಮೊಟೊ ಮಸಾಲೆ. ಫಸ್ಟು ಬರೀ ಟೊಮೊಟೊ ಹಾಕ್ತಿದ್ದಾರೆ. ಈರುಳ್ಳಿ ಬೆಳ್ಳುಳ್ಳಿದು ಹಾಕ್ತಾ ಇಲ್ಲ. ಇದಕ್ಕೇನು ಶುಂಠಿ ಗಿಂಟಿ ಏನು ಹಾಕಲ್ವಾ? ಹಾಕಿಲ್ಲ. ಶುಂಠಿನೂ ಹಾಕಿದೆಯಾ? ಶುಂಠಿ ಹೇಳಲಿಲ್ವಲ್ಲ, ಅದಕ್ಕೆ ಹೇಳಿದೆ. ಇಲ್ಲ ಐತೆ ಶುಂಠಿ, ಬೆಳ್ಳುಳ್ಳಿ, ಕಾಯಿ, ಕೊತ್ತಂಬರಿ. ಕಾಯಿ ಎಷ್ಟು ಹಾಕ್ತೀಯಾ ಫ್ರೈಗೆ? ಲವಂಗ 1 ಹೋಳು ಅಷ್ಟೇ. 1 ಹೋಳು ಹಾಕ್ತೀಯಾ? ಚಿಕ್ಕದ ದೊಡ್ಡದ? ಚಿಕ್ಕದು. ಒಂದು ಸ್ವಲ್ಪ ಕುದಿಲಿ ಅದನ್ನು. ಸ್ವಲ್ಪ ಕುದಿಬೇಕಿದು, ಹಸಿ ವಾಸನೆ ಹೋಗೋವರೆಗೂ ಅಲ್ಲ. ನೋಡಿ ಈಗ ಒಂದ್ಸಲ ನೋಡಿ ಕೈ ಆಡ್ತಿದ್ದಾರೆ. ಈಗ ಆ ಮಸಾಲೆ ಫುಲ್ ಹಾಕ್ತೀವಿ. ಈಗ ಇದು ಇನ್ನೊಂದು ಮಸಾಲೆ ಹಾಕ್ತಿದ್ದಾರೆ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ ಎಲ್ಲ ಹಾಕಿದಾರಲ್ಲ, ಆ ಮಸಾಲೆ ಹಾಕ್ತಿದ್ದಾರೆ. ಈಗೇನು ಹಾಕಬೇಕು? ಏನು ಅಷ್ಟೇ, ಮುಗೀತು. ಸ್ವಲ್ಪ ಇಷ್ಟೇನಾ ಬೇಯಕ್ಕೆ? ಇದು ಹಸಿ ವಾಸನೆ ಹೋಗೋವರೆಗೂ ಏನು ಕುದಿಸಲ್ವಾ? ನೀರೆಷ್ಟು? ಒಂದು ಚಿಕ್ಕದೊಂದು ಟೀ ಲೋಟದಷ್ಟು ಅಷ್ಟೇ. ಫ್ರೈ ಅಲ್ವಾ? ಗಟ್ಟಿ ನೀರು ಜಾಸ್ತಿ ಹಾಕಲ್ಲ. ಹಾಕಿದೆಯಾ? ಇನ್ನು ಬೇಯಬೇಕಾ ಇದು? ಅದು ಬೇಯಬೇಕು. ಇದಕ್ಕೆ ಈಗ ಸ್ವಲ್ಪ ಖಾರದ ಪುಡಿನ ಇದರೊಳಗೆ ಹಾಕಿ ಕಲ್ಸಿ ಹಾಕ್ಬೇಕಾ? ಹಂಗೆ ಹಾಕಿದ್ರೆ. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಲ್ವಾ? ಹಾಕಲ್ಲ. ಖಾರದ ಪುಡಿ ಎಷ್ಟು ಹಾಕಿದೆ? 2 ಸ್ಪೂನ್, 2ರಿಂದ 3 ಸ್ಪೂನ್ ಅಷ್ಟೇನಾ? ಖಾರ ಸಾಕಾಗುತ್ತಾ 2 kgಗೆ? ಸಾಕಾಗುತ್ತೆ. ಖಾರದ ಪುಡಿ ಬಟ್ಲಿದೆಯಲ್ಲ ಫ್ರೆಂಡ್ಸ್, ಅದನ್ನು ತೊಳೆದು ಹಾಕ್ತಿದ್ದಾರೆ. ಇಷ್ಟು ನೀರು ಹಿಂಗಬೇಕಾ? ಈಗ ನೀರೆಲ್ಲ ಹಾಕಿ ಚೆನ್ನಾಗಿ ಕೈ ಆಡ್ತಿದ್ದಾರೆ. ಸಾರೇ ಆಗೋಯ್ತಾ? ಇಷ್ಟೇನಾ? ಸಾರು ಆಗಿದೆಯಂತೆ ನೋಡ್ರಿ. ಇದು ಸರ್ವ್ ಮಾಡ್ತಿದ್ದಾರೆ. ಸರ್ವಲ್ಲ, 10 ಮಿನಿಟ್ಸ್ ಬೇಕು.
ಈಗ ಓಪನ್ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಫ್ರೈಯಲ್ಲಿ ಇಷ್ಟೊಂದು ರಸ ಇರಬೇಕಾ? ಇಲ್ಲ, ಅದು ಬೇಯುತ್ತಲ್ವಾ, ಇನ್ನೂ ತಿಳಿ ಬೇಯ್ತಾ ಇನ್ನೂ ಹೋಗುತ್ತಾ? ಅದು ಕಡಿಮೆ ಆಗುತ್ತಾ? ಹೌದಾ, ಗ್ರೇವಿ ಬೇಕು ನಮಗೆ. ಹ್ಞೂ. ನಾವು ಚಪಾತಿ ಮಾಡ್ಕೊಂತೀವಿ, ಅದಕ್ಕೆ ಚಪಾತಿಗ ಚಪಾತಿ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಆಗ್ತಾ ಇದೆ. ಫ್ರೈ ಆಯಿತಾ? ನೀರೆಲ್ಲ ಹಿಂಗಬೇಕಾ ಇನ್ನೂ? ನಮಗೆ ಸಾಕು ಇಷ್ಟು. ಹ್ಞೂ. ನೀವು ಹಿಂಗಿಸ್ಕೊಂಡ್ರೆ ಹಿಂಗಿಸ್ಕೊಂಡು ಇನ್ನೂ ಡ್ರೈ ಆಗುತ್ತೆ ಅದು. ಆಗುತ್ತೆ. ಹ್ಞೂ. ಇವಾಗ ಚಪಾತಿಗೆ ಮುದ್ದೆಗೆ ಆದರೆ ಇಷ್ಟು ಸಾಕಾಗುತ್ತೆ. ಇದು ಫ್ರೈ ಅನ್ಸಲ್ಲಲ್ಲ, ಸಾಂಬಾರು ಕಂಡಂಗೆ ಕಾಣುತ್ತೆ. ಸಾಂಬಾರು ಕಣ್ಣು ಕಾಣುತ್ತೆ. ಹ್ಞೂ. ಇನ್ನೊಂದು ಸ್ವಲ್ಪ ನೀರು ಕಮ್ಮಿ ಹಾಕೊಂಡು ಹ್ಞೂ. ಕುದಿಸ್ಬೇಕು. ಮಾಡ್ಕೊಳ್ಳೋರು ಮಾಡ್ಕೋಬೋದು. ಒಂದು ಸ್ವಲ್ಪ ಇದೇ ನಡೆಯೋದು. ಒಂದು ಸ್ವಲ್ಪ ನೀರು ಕಡಿಮೆ ಮಾಡಿದ್ರೆ ಡ್ರೈ ಇರುತ್ತೆ. ಇಲ್ಲ ಅಂದರೆ ಈ ಥರ ಬೇಕು ಅಂದರೆ ಈ ಥರನೂ ಮಾಡ್ಕೋಬೋದು ಫ್ರೈನ. ಫ್ರೆಂಡ್ಸ್ ನೋಡಿ, ಸಾಂಬಾರು ಆಗಿದೆ, ಈಗ ಸರ್ವ್ ಮಾಡ್ತಾ ಇದ್ದಾರೆ. ಫ್ರೈ, ಚಿಕನ್ ಫ್ರೈ ಆಗಿದೆ, ಸರ್ವ್ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ. ಫ್ರೆಂಡ್ಸ್ ನೋಡಿ, ನಮ್ಮ ಹುಡುಗಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾಳೆ. ತಿಂದೇ ಇರೋರಿಗೂ ತಿನ್ನಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಇದನ್ನು ನೋಡಿ ನಿಮ್ಮ ಮನೆಗೆ ಒಂದು ಸಲ ಮಾಡಿಕೊಂಡು ಊಟ ಮಾಡಿ, ಒಂದು ಸಲ ನೋಡಿ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.